ಕರ್ನಾಟಕ ಪ್ರೈಮ್ ಟೈಮಿಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ದೇವರಾಜೇಗೌಡರು ಏನು ಪತ್ರಿಕಾಗೋಷ್ಠಿ ಮಾಡಿದರು. ಆ ಮೂಲಕ ಈ ಪೆನ್ ಡ್ರೈವ್ ರಿಲೀಸ್ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳಿದಾಗ ನಿನ್ನೆ ರಾತ್ರಿನೇ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಪ್ರತಿಭಟನೆ ಆಯಿತು. ನಾವು ಅಂದ್ಕೊಂಡಿದ್ದೀವಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಾಗುತ್ತೆ, ಹಾಗೆ ಆಯಿತು. ಜೆ ಡಿ ಎಸ್ ಪ್ರತಿಭಟನೆ ಮಾಡ್ತು. ಬೆಳಗ್ಗೆ ಪೆನ್ ಡ್ರೈವ್ ಕೇಸ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಎಂದು ಜೆ ಡಿ ಎಸ್ನವರು ಪ್ರತಿಭಟನೆ ಮಾಡಿದರೆ ಸಂಜೆ ಉಲ್ಟಾಗೋಯಿತು. ಸಂಜೆ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಏನು ಹೇಳುತ್ತೆ ಅಂತಂದರೆ, ಆ ವಿಡಿಯೋ ಶೂಟ್ ಮಾಡಿದ್ಯಾರು? ಕಾಂಗ್ರೆಸ್ ಅವರು ಹೇಳೋದು, ಆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ಯಾರು? ಪ್ರಜ್ವಲ್ ರೇವಣ್ಣ. ಆ ವಿಡಿಯೋ ಕದ್ದಿದ್ಯಾರು? ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ಗೌಡ. ಆತ ಕದ್ದು ಅದನ್ನು ಕೊಟ್ಟದ್ದು ಯಾರಿಗೆ? ಪೆನ್ ಡ್ರೈವ್ ಹೊರಗೆ ಬಿಟ್ಟಿದ್ದು ಕೊಟ್ಟದ್ದು ಯಾರಿಗೆ? ದೇವರಾಜೇಗೌಡರಿಗೆ. ಅದನ್ನು ಹೊರಗೆ ಬಿಟ್ಟಿದ್ಯಾರು? ದೇವರಾಜೇಗೌಡರು. ಎಲ್ಲ ಘಟನೆಗಳಲ್ಲೂ ಬಿ ಜೆ ಪಿ ಜೆ ಡಿ ಎಸ್ನವರೇ ಇದ್ದಾರೆ. ರಾಜಕಾರಣ ಬಿಟ್ಬಿಡಿ, ಸಂತ್ರಸ್ತರಿಗೆ ನ್ಯಾಯ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಯಾವ ರೀತಿ ಇತ್ತು ಅವರ ಧರಣಿ? ಒಂದು 30 ಸೆಕೆಂಡ್ಸ್ ನೋಡಿ. ಕರ್ನಾಟಕ ಪ್ರೈಮ್ ಟೈಮಿಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ದೇವರಾಜೇಗೌಡರು ಏನು ಪತ್ರಿಕಾಗೋಷ್ಠಿ ಮಾಡಿದರು. ಆ ಮೂಲಕ ಈ ಪೆನ್ ಡ್ರೈವ್ ರಿಲೀಸ್ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳಿದಾಗ ನಿನ್ನೆ ರಾತ್ರಿನೇ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಪ್ರತಿಭಟನೆ ಆಯಿತು. ನಾವು ಅಂದ್ಕೊಂಡಿದ್ದೀವಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಾಗುತ್ತೆ, ಹಾಗೆ ಆಯಿತು. ಜೆ ಡಿ ಎಸ್ ಪ್ರತಿಭಟನೆ ಮಾಡ್ತು. ಬೆಳಗ್ಗೆ ಪೆನ್ ಡ್ರೈವ್ ಕೇಸ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಎಂದು ಜೆ ಡಿ ಎಸ್ನವರು ಪ್ರತಿಭಟನೆ ಮಾಡಿದರೆ ಸಂಜೆ ಉಲ್ಟಾಗೋಯಿತು. ಸಂಜೆ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಏನು ಹೇಳುತ್ತೆ ಅಂತಂದರೆ, ಆ ವಿಡಿಯೋ ಶೂಟ್ ಮಾಡಿದ್ಯಾರು? ಕಾಂಗ್ರೆಸ್ ಅವರು ಹೇಳೋದು, ಆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ಯಾರು? ಪ್ರಜ್ವಲ್ ರೇವಣ್ಣ. ಆ ವಿಡಿಯೋ ಕದ್ದಿದ್ಯಾರು? ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ಗೌಡ. ಆತ ಕದ್ದು ಅದನ್ನು ಕೊಟ್ಟದ್ದು ಯಾರಿಗೆ? ಪೆನ್ ಡ್ರೈವ್ ಹೊರಗೆ ಬಿಟ್ಟಿದ್ದು ಕೊಟ್ಟದ್ದು ಯಾರಿಗೆ? ದೇವರಾಜೇಗೌಡರಿಗೆ. ಅದನ್ನು ಹೊರಗೆ ಬಿಟ್ಟಿದ್ಯಾರು? ದೇವರಾಜೇಗೌಡರು. ಎಲ್ಲ ಘಟನೆಗಳಲ್ಲೂ ಬಿ ಜೆ ಪಿ ಜೆ ಡಿ ಎಸ್ನವರೇ ಇದ್ದಾರೆ. ರಾಜಕಾರಣ ಬಿಟ್ಬಿಡಿ, ಸಂತ್ರಸ್ತರಿಗೆ ನ್ಯಾಯ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಯಾವ ರೀತಿ ಇತ್ತು ಅವರ ಧರಣಿ? ಒಂದು 30 ಸೆಕೆಂಡ್ಸ್ ನೋಡಿ. ಕರ್ನಾಟಕ ಪ್ರೈಮ್ ಟೈಮಿಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ದೇವರಾಜೇಗೌಡರು ಏನು ಪತ್ರಿಕಾಗೋಷ್ಠಿ ಮಾಡಿದರು. ಆ ಮೂಲಕ ಈ ಪೆನ್ ಡ್ರೈವ್ ರಿಲೀಸ್ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳಿದಾಗ ನಿನ್ನೆ ರಾತ್ರಿನೇ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಪ್ರತಿಭಟನೆ ಆಯಿತು. ನಾವು ಅಂದ್ಕೊಂಡಿದ್ದೀವಿ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಾಗುತ್ತೆ, ಹಾಗೆ ಆಯಿತು. ಜೆ ಡಿ ಎಸ್ ಪ್ರತಿಭಟನೆ ಮಾಡ್ತು. ಬೆಳಗ್ಗೆ ಪೆನ್ ಡ್ರೈವ್ ಕೇಸ್ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಎಂದು ಜೆ ಡಿ ಎಸ್ನವರು ಪ್ರತಿಭಟನೆ ಮಾಡಿದರೆ ಸಂಜೆ ಉಲ್ಟಾಗೋಯಿತು. ಸಂಜೆ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಏನು ಹೇಳುತ್ತೆ ಅಂತಂದರೆ, ಆ ವಿಡಿಯೋ ಶೂಟ್ ಮಾಡಿದ್ಯಾರು? ಕಾಂಗ್ರೆಸ್ ಅವರು ಹೇಳೋದು, ಆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ಯಾರು? ಪ್ರಜ್ವಲ್ ರೇವಣ್ಣ. ಆ ವಿಡಿಯೋ ಕದ್ದಿದ್ಯಾರು? ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ಗೌಡ. ಆತ ಕದ್ದು ಅದನ್ನು ಕೊಟ್ಟದ್ದು ಯಾರಿಗೆ? ಪೆನ್ ಡ್ರೈವ್ ಹೊರಗೆ ಬಿಟ್ಟಿದ್ದು ಕೊಟ್ಟದ್ದು ಯಾರಿಗೆ? ದೇವರಾಜೇಗೌಡರಿಗೆ. ಅದನ್ನು ಹೊರಗೆ ಬಿಟ್ಟಿದ್ಯಾರು? ದೇವರಾಜೇಗೌಡರು. ಎಲ್ಲ ಘಟನೆಗಳಲ್ಲೂ ಬಿ ಜೆ ಪಿ ಜೆ ಡಿ ಎಸ್ನವರೇ ಇದ್ದಾರೆ. ರಾಜಕಾರಣ ಬಿಟ್ಬಿಡಿ, ಸಂತ್ರಸ್ತರಿಗೆ ನ್ಯಾಯ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಯಾವ ರೀತಿ ಇತ್ತು ಅವರ ಧರಣಿ? ಒಂದು 30 ಸೆಕೆಂಡ್ಸ್ ನೋಡಿ.